ಈ ಬಗ್ಗೆ ನಮ್ಮ ವಾಹಿನಿ ಜೊತೆ ಮಾತನಾಡಲು ಸಂತ್ರಸ್ತ ಕುಟುಂಬಸ್ಥೆ ಆದಂತಹ ರೇವಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರೇವಮ್ಮ ನಮಸ್ಕಾರ. ಅಂದ್ರೆ ನೀವು ಇಕ್ವಿಟಾಸ್ ಅನ್ನುವಂತಹ ಖಾಸಗಿ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಸಾಲವನ್ನು ಅಂದ್ರೆ ಎಷ್ಟು ಸಾಲ ತೆಗೆದುಕೊಂಡಿದ್ರಿ, ಎಷ್ಟು ಕಂತನ್ನ ಉಳಿಸ್ಕೊಂಡಿದ್ರಿ, ಯಾವಾಗ ತೆಗೆದುಕೊಂಡಿದ್ರಿ, ಅಂದ್ರೆ ಅವರು ಮನೆಗೆ ಬೀಗ ಹಾಕ್ಲಿಕ್ಕಿಂತ ಮುಂಚೆ ನಿಮಗೆ ಏನಾದರೂ ಮಾಹಿತಿ ನೀಡಿದ್ರಾ, ಹೇಗೆ? ಮಾಹಿತಿ ಅಂದ್ರೆ ನೀಡಿದ್ರ ಸರ್ ಮೇಡಮ್, ನಾನೇ ಉತ್ಕಟ್ಟಿದ್ವಿ. ಒಂದು ಪ್ರಾಬ್ಲಮ್ ನಮ್ಗೆ ಹೇಳಲಿಲ್ಲ. ಇವರು ನಮ್ಮ ಮೈದ ಒಬ್ರು ತೀರೋಗ್ಬಿಟ್ರು. ತೀರೋದ ಕಾರಣದಲ್ಲಿ ನಮ್ ಮಧ್ಯೆ ಅಂದ್ರ ಪೂರ್ತಿ 1 ವರ್ಷ ಕಟ್ಟಿಲ್ಲ ಅಂತಿಲ್ಲ ಮೇಡಮ್. ನಾವು ಕಟ್ಟ ಬಂದು ಮಧ್ಯೆ ಒಂದೊಂದ್ ಸ್ವಲ್ಪ ಪ್ರಾಬ್ಲಮ್ ಅದಾವ, ನಮ್ಗೆ ಸ್ವಲ್ಪ ಎದೆ ಬಡ್ತಾ. ಅದಕ್ಕೇನ್ ಮಾಡುದು, ಮಕ್ಳು ಒಂದೊಂದ್ ತಿಂಗ ಕಟ್ಟಿರ್ನಿಲ್ಲ ಅದನ್ನ. ಅದನ್ನೆಲ್ಲ ಒಂದೊಂದ್ ತಿಂಗ ಕಟ್ನಿಲ್ಲ, ಕಟ್ತಿ ಹೋಗಂಟ ನಾನು ಈಗ 11ನೇ ತಿಂಗಳಲ್ಲಿ ಆಚಕ ಬಲ್ಲ ಸರ್ ನೀವು ಅಂತ ಕೇಳಗಂಟ ಕರ್ಸ್ಕೊಳ್ಳೋರು ಇದ್ರು ಕಣೆ ಮೇಡ ಅಮ್ಮ, ನಾವ್ ಬರಲ್ಲ ಈಗ ನಾವ್ ಕರ್ಸ್ಕೊಳಕ, ನಿಮ್ ಅಕೌಂಟ್ಗೆ ಹಾಕಬೇಕು ಅಂದ್ರು. ಅಕೌಂಟ್ಗೆ ಹಾಕೊಳಕ ನಮ್ ಮಗನ ಅಕೌಂಟ್ ಕಟ್ಟಾಯ್ತಿತ್ತು. ಅದಕ್ಕೆ ನಾನೇನ್ ಮಾಡ್ದೆ, ಕಟ್ಟಾಯ್ತಿತ್ತಲ್ಲ ಇದಕ್ಕ ಬೇಡ ಅನ್ಬಿಟ್ಟು ನಾನು ಇದ್ಯಾಕ ನಮ್ಮ ಲೋನ್ ಅವರು ಮನೆಗೆ ಬರ್ನಿಲ್ವಲ್ಲ ಅನ್ಬಿಟ್ಟು ಓದಿ ಅಲ್ಲಿಗ ಹೋಯ್ತಾನೆ. ಅವ್ರಂದ್ರು ಇದೇಕಮ್ಮ ಲೋನ್ ಕಟ್ಟಕ್ ಬಂದಿದ್ದ ಸರ್, ಇದೇಕ ಬರ್ಲಿಲ್ಲ ಅಂತ. ಕಟ್ಸ್ಕೊಳ್ಳೋರು ಯಾರು ಇಲ್ಲ ಕಣಮ್ಮ ಅಂದ್ರು. ಮತ್ ತಕಳಿ ಮತ್ತೆ ಲೋನ್ ಕಟ್ಸ್ಕೊಳ್ಳಿ ಅಂತ ಕೊಟ್ಟಿ ಲೋನ್ ಕಟ್ಸ್ಕೊಂಡ್ರು. ಲೋನ್ ಕಟ್ಸ್ಕೊಂಡಾಗ ಹೇಳಿದ್ರು, ಅಮ್ಮ ನಿಮ್ ಓಡಿ ಲೋನ್ ಕಟ್ಕೋಬೇಕು ಕಣಮ್ಮ ನೀವು ಅಂತ ಹೇಳಿದ್ರು. ಸರ್ ನಮ್ಗೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಕಟ್ಕತೀವಿ. ನಾವೇನು ಸ್ವಲ್ಪ ನಮ್ಮ ಮೈದ ಈ ತರ ಆಗ್ಬಿಟ್ಟು ಕಿಡ್ನಿಗಳೆಲ್ಲ ಇಲ್ದಾನೆ ಅವ್ರ ಪ್ರಾಬ್ಲಮ್ಗೋಸ್ಕರ ನಾವು ನಿಮ್ಗ ದುಡ್ಡು ಕಟ್ಕೊಂಡಿಲ್ಲ. ಆದ್ರೆ ನೀವು ಬರ್ನಿಲ್ಲ, ನಮ್ ಏನಂತ ಕೇಳಕ್ಕೂ ಬರ್ನಿಲ್ಲ 2 ತಿಂಗಳು. ಅದಕ್ಕೆ ನಾನು ಯಾಕೆ ಬರ್ಲಿಲ್ಲ ಅಂತ ನಿಮ್ಮ ಹತ್ರನಿಗೆ ಬಂದಿರೋದು, ನಾನು ದುಡ್ಡು ತಕೊಂಡು ಕಟ್ಕೊಡಕ ಅಂತ ಕೇಳಿ ಸರಿ ಅನ್ಬಿಟ್ಟು ಅವರು ದುಡ್ಡು ಕಟ್ಕೊಂಡು ಈಗ 6 ತಿಂಗಳಿಂದ ಕಟ್ಕೊಂಡ್ ಬಂದಿದೀನಿ ಮೇಡಮ್. ರಸೀತಿ ಎಲ್ಲ ಇದೆಯಾ ಅಲ್ಲಿ ಹೋಗಿ ಅಲ್ಲಿಗೆ ಹೋಗಿ ಕಟ್ಕೊಂಡ್ ಬಂದಿರ 6 ತಿಂಗಳಿಂದ. ಈಗ 2 ತಿಂಗಳಲ್ಲಿ ಇವ್ರು ನಮ್ಗ ಇದ್ ಮಾಡಿದ್ರಲ್ಲ, ತೊಂದ್ರೆ ಮಾಡಿದ್ರಲ್ಲ. ಅವಾಗ್ಲಿಂದ ನಾನು ಕಟ್ಟಿಲ್ಲ ಅಂದ್ರೆ ಏನೋ ಹೇಳ್ತಾರೆ ಈಗ ಅಂತಂದ್ರ, ದುಡ್ಡ ಕಟ್ಟಿ ಅಂತ ಹೇಳಿದ್ರು. ನನ್ಗೊಂದ್ ಪಕ್ಷ ಬಟ್ಟೆಗಳೆಲ್ಲ ಎತ್ಗಳಮ್ಮ ನಿಮ್ ಮನೆಗೆ ಬೀಗ ಹಾಕ್ತಿವಿ ಅಂದ್ರೆ ನಮ್ ಪದಾರ್ಥಗಳು ಏನಿದೆ, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮತ್ತೆ ನಮ್ಮ ಆಧಾರ್ಗಳು, ಬಟ್ಟೆನ, ಹುಟ್ಟು ಬಟ್ಟೆನ, ಒಂದ್ ಪಾತ್ರೆಗಳ ಯಾವ್ದಾರು ಈಸ್ಕೊಂಡು ಎಲ್ಲ ಒಂದು ನಾವು ಗುಡ್ಸ್ಲಲ್ಲಿ ಯಾರು ಒಂದ್ ಬೇಯಿಸ್ಕ ತಿಂತೀನಿ, ದನ್ನ ಕೊಟ್ಟರಾಗ್ಲಿ ಬೇಯಿಸ್ಕ ತಿಂತೀನಿ. ಇವ್ರು ಏನು ಹೇಳ್ದಾನೆ ನಮ್ಗ 6 ತಿಂಗಳಿಂದ ನಾನು ಕೈಲಿ ದುಡ್ಡು ಕಟ್ಸ್ಕೊಂಡ್ಬಂದು ಅವಾಗ್ಲೇ ಯಾರು ನೀವು ದುಡ್ಡು ಕಟ್ಬೇಡಿ ಹೋಗಿ ಮನೆಗೆ ಅಂದ್ರೆ 6 ತಿಂಗಳು ದುಡ್ಡು ಉಳ್ಕತ್ತಿತ್ತಲ್ಲ ಮೇಡಮ್ ನಮ್ಗೆ. ಇನ್ನ ರೇವಮ್ಮ, ಇಲ್ಲಿ ನೀವು ಅಂದ್ರೆ ಎಷ್ಟು ದಿನ ಆಯ್ತು ಅವರು ಬೀಗ ಹಾಕಿ ಮನೆಗೆ? ಎಷ್ಟು ದಿನ ಆಗಿದೆ? ನೀವು ಅದಕ್ಕೇನಾದ್ರೂ ದೂರನ್ನ ನೀಡಿದ್ದೀರಾ, ಹೇಗೆ? 15 ದಿನ ಆಗಿದೆ ಮೇಡಮ್. ನಮ್ ಮನ ಬೀಗ ಹೊಡೆದವ್ರು ಬೀಗ ಹಾಕೋದು, ನಮ್ಮ ಮನ ಬೀಗ ಹಾಕಿರೋದಕ್ಕೋಸ್ಕರ ಬೀಗ ಹೊಡೆದಿ ಅವ್ರು ಬೀಗ ಹಾಕೊಂಡು ಲೈರೋರೆಲ್ಲ ಕರ್ಕೊಂಡ್ ಬೀಗ ಹಾಕಿರೋದಕ್ಕೋಸ್ಕರ ನಾವ್ ಮತ್ತೆ ನನಗೆ ಎದೆ ಬಡ್ತಾ ಬಂದು ನನ್ನ ಮಕ್ಳು ಹಾಸ್ಪಿಟ್ಲ್ ಕರ್ಕೊಂಡ್ಬಿಟ್ಟಿದ. ಅದಕ್ಕೋಸ್ಕರ ಇದಕ್ಕೆ ಬೀಗ ಹಾಕದಲ್ಲ ಅಂತ ಬಂದ್ ಕೇಳ್ದಿ. ಮತ್ತೆ ಪುನಃ ಆಫೀಸ್ ಕಾಲ್ಗೆ ಹೋದಿ. ಅಲ್ಲಿಂದ ಬಂದು ಪುನಃ ಆಫೀಸ್ಗೆ ಬೀಗ ಹಾಕದಲ್ಲ ಆ ದಿನಕ್ಕೆ ಹೋಗಿ, ಸರ್ ನೀವ್ ಯಾಕೆ ಸರ್ ನಮ್ಗೆ ಈ ತರ ಪರಿಸ್ಥಿತಿ ಮಾಡಿದಾರಿ, ನಮ್ಗೆ ಎಲ್ಲಾ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್, ಒಂದ್ ಪಾಪ್ನದು ಸ್ಕೂಲ್ ಬಟ್ಟೆ ಇಲ್ಲ ಸರ್, ಯಾಕ ಸರ್ ನೀವ್ ಹಿಂಗ್ ಮಾಡಿದಾರಿ ಅನ್ನಗಟ ಲೈರ ಕೋರ್ಟಿಂದ ಬಂದಿರೋದು ಕಣಮ್ಮ, ಜಬ್ದ ಇಲ್ಲಿಂದ ಬಂದಿರೋದು ನಮ್ಗ ಅಂತ ಹೇಳಿದ್ರು. ಈಗ ಕೋರ್ಟ್ ಇಂದ ಬಂದಿದೆ, ನಿಮ್ಗೆ ಕೋರ್ಟಿಗೆ ಬನ್ನಿ ಅಂತ ಹೇಳ್ತಿದಾರಾ? ನೀವ್ ಅದಕ್ಕೆ ಏನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅಥವಾ ನಿಮ್ಮ ಗ್ರಾಮ ಪಂಚಾಯತಿಗೆ ಇದ್ರ ಬಗ್ಗೆ ಮಾಹಿತಿ ಏನಾದ್ರು ನೀಡಿದ್ದೀರಾ, ಹೇಗೆ? ಎಲ್ಲೂ ಏನು ಹೋಗಿಲ್ಲ ಮೇಡಮ್. ಇದಕ್ಕೆ ಟಿವಿಲಿಂದ ಅಷ್ಟೇ, ನಾವ್ ಎಲ್ಲೂ ಹೋಗಕ ನಮ್ಗೆ ಅವಕಾಶ ಆಗ್ಲಿಲ್ಲ. ಆದ್ರೆ ನಮ್ಮ ಮಕ್ಳಿಗೂ ಅಷ್ಟೇ ಗೊತ್ತಿಲ್ಲ. ಇವ್ರು ಈ ತರ ಮಾಡಿ ನಾವು ಪಾಪ ಸ್ಕೂಲ್ ಹಾಳಾಯ್ತದ. 15 ದಿನ ಆಯ್ತು ಪಾಪ ಸ್ಕೂಲ್ ಹೋಗಿ ನಮ್ಮ ಅಕ್ಕವ್ರ ಮನೆಗಳಲ್ಲಿ ಕಾಲ ಕಳೀತಾವಿ ನಾವು. ಅಂದ್ರೆ ಈಗ ನೀವು ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ? ಈಗ ಅವ್ರು ಕೋರ್ಟ್ಗೆ ಹೋಗಿ ಅಂತ ಹೇಳ್ತಿದ್ದಾರೆ, ನೀವು ಕೋರ್ಟ್ ಮೆಟ್ಟಿಲೇ ಇರ್ತೀರಾ ಅಥವಾ ಏನು? ಅಂದ್ರೆ ಫೈನಾನ್ಸ್ ಕಂಪನಿ ಏನಾದ್ರು ಮಾಡುತ್ತಾ? ನೀವು ಸಾಲವನ್ನ ಕಟ್ತೀನಿ ಅಂತಂದ್ರೆ ಅದಕ್ಕೆ ಕಾಲಾವಕಾಶ ಕೊಡುತ್ತಾ? ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಫೈನಾನ್ಸ್ ಕಂಪನಿ ಸದ್ಯದ ಪರಿಸ್ಥಿತಿಯಲ್ಲಿ ಏನ್ ಹೇಳ್ತಾ ಇದೆ? ಅಲ್ಲಿ ಏನು ಹೇಳ್ತಿಲ್ಲ, ಹೋದ್ರ ಆಲ್ರೆಡಿ 13 ತಿಂಗಳು ದುಡ್ಡದಮ್ಮ ನಿಮ್ದು, 13 ತಿಂಗಳಾಗಿದೆ. ಅದ್ರ ಕಂತ ಕಟ್ಟಿದ್ರೆ ಮಾತ್ರ ನಾವ್ ಬಾಗಿಲ್ ತೆಗಿಯೋದು. 7,60,000 ರೂಪಾಯಿ ದುಡ್ಡು ಕಟ್ಟಿ, ಇಲ್ಲ ಅಂದ್ರೆ ನಾವ್ ತೆಗಿಯಲ್ಲ ಅಂತ ಹೇಳ್ತಾವ್ರ ಅವ್ರು. ಅಂದ್ರೆ ಅವ್ರು ಒಟ್ಟಿಗೆ ಕಟ್ಟಿ ಅಂತ ಹೇಳ್ತಿದಾರ ಅಥವಾ ನಿಮಗೆ ಕಂತಲ್ಲಿ ಕಟ್ಕೊಡಿ ಅಂತ ಕೇಳ್ತಿದಾರ, ಹೇಗೆ? ಕಂತಲ್ಲಿ 7,60,000 ರೂಪಾಯಿ, ಲಾಯರ್ಗೆ 70,000 ಅವ್ರಗ ಇಷ್ಟನ್ನ ಕಟ್ಕೊಡಿ ನಮ್ಗ ಅಂತ ಹೇಳ್ತಾವ್ರಲ್ಲ. ಅದಕ್ಕೆ ಈಗ ನಾವು ಯಾವ ಆಧಾರದ ಮೇಲೆ 7 ಲಕ್ಷ ಕೊಡಿ ಅಂತ ಬೇರೆಯವ್ರನ್ನ ಯಾವ ಆಧಾರದ ಮೇಲೆ ಕೇಳಬೇಡಿ. ಏನಿದೆ ಮೇಡಮ್ ನಮ್ಗೆ ಆಧಾರ ಇಲ್ಲ, ಹೊಲ ಇದೆಯಾ? ಸಾಲ ನಮ್ ತಪ್ಪು, ಹೊಲ ಮನ ಎಲ್ಲ ಇದ್ದಿದ್ರೆ ನಮ್ಮ ಮಕ್ಳು ಕೂಲಿ ಮಾಡಿ ಎಷ್ಟೆಲ್ಲ ಹೊಲ ಕಟ್ಕೊಂಡು ಅದಕ್ಕ 20 ಲಕ್ಷ ಆಗಿರೋದು. ಕೇವಲ ಬರೀ 3 ಲಕ್ಷ ತಗೊಂಡ್ರು ಬೈ ಎತ್ಕೊಂಡು. ಅದ್ರಲ್ಲಿ 2 ವರ್ಷ ಕಟ್ಟಿದೀರಲ್ಲ ಮೇಡಮ್ ನಾನು. 2 ವರ್ಷನೂ ಕಟ್ಟಿರ್ತೀರಿ. ಈಗ 6 ತಿಂಗಳಿಂದ ಕಟ್ಕೊಂಡ್ಬಂದಿದ್ದೀನಲ್ಲ ನಾನು. ಅವಾಗ್ಲಾರ ನಮ್ಗೊಂದ್ ಮಾಹಿತಿ ತಿಳಿಸ್ಬೇಕು ತಾನೆ ಇವ್ರು.
ಏನು ಇಲ್ಲದೆ ಬಂದು ಹಾಕ್ಬಿಟ್ರ ಏನ್ ಮಾಡೋದು ಹೇಳಿ ನಾವು? ಅದೇ ರೇವಮ್ಮ ನೋಡುವ ಅಂದ್ರೆ ಏನಾಗುತ್ತೆ, ನಮ್ಮ ಕೈಲಾದಂತಹ ಸಹಾಯ ನಾವು ಮಾಡ್ತೀವಿ. ಧನ್ಯವಾದ ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನು ಇಕ್ವಿಟಾರ್ ಅನ್ನುವಂತಹ ಖಾಸಗಿ ಫೈನಾನ್ಸ್ ಕಂಪನಿ ಏನಿದೆ ನೋಡಿ, ಅದು ಇಕ್ವಿಟಾಸ್ ಅನ್ನುವಂತಹ ಖಾಸಗಿ ಫೈನಾನ್ಸ್ ಕಂಪನಿ ಏನಿದೆ, ಇದು ಈ ರೀತಿ ಕೆಲಸವನ್ನು ಮಾಡಿರುವಂಥದ್ದು. ಅಂದರೆ ಅವರು ಕಂತನ್ನು ಕಟ್ಕೊಂಡು ಹೋಗ್ತಾಯಿದ್ರು, ಎಲ್ಲೋ ಅವರ ಮನೆಯಲ್ಲಿ ಸಾವಾದಂತಹ ಪರಿಣಾಮವಾಗಿ ಅವರು ಒಂದಷ್ಟು ಕಂತನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಇಲ್ಲಿ ಅದು ಯಾವುದನ್ನು ಪರಿಗಣಿಸದೆ ಏನು ಸಡನ್ನಾಗಿ ಮನೆಗೆ ಬೀಗವನ್ನು ಹಾಕಲಾಗಿದೆ.